ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಬೇಸಿಗೆಗಾಲ ಬಂತು ಅಂದರೆ ನಮಗೆ ಊಟ ತಿಂಡಿಗಿನ್ನ ಜಾಸ್ತಿ ಜ್ಯೂಸು ಮತ್ತು ಏನಾದರೂ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅನಿಸ್ತಾ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಇರೋವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಈ ರೀತಿ ಮನೆಯಲ್ಲೇ ಪಾನೀಯಗಳು ಅಥವಾ ಜ್ಯೂಸನ್ನ ಮಾಡಿಕೊಂಡು ಕುಡಿಬೋದು ಫ್ರೆಂಡ್ಸ್. ಮನೆಯಲ್ಲೇ ಇರೋದು ಅಂದರೆ ಎನಿ ಟೈಮು ನಮಗೆ ಪುದೀನ ಇರುತ್ತೆ, ಶುಂಠಿ ಇರುತ್ತೆ, ನಿಂಬೆಹಣ್ಣು ಕೂಡ ಇರುತ್ತೆ, ಹಾಗೆ ಬೆಲ್ಲ ಕೂಡ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು. ಹಾಗೆ ನಾನು ಇಲ್ಲಿ ಸೀಕ್ರೆಟ್ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಅದು ಏನಂತ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಪುದೀನ, ಹಾಗೆ ಚೆನ್ನಾಗಿ ತೊಳೆದು ಎಡ್ದಿಟ್ಕೊಂಡಿರೋ ಅಂಥ ಶುಂಠಿ ಹಾಕ್ಕೋಬೇಕು. ನೆಕ್ಸ್ಟ್ ಈಗ ನಿಂಬೆಹಣ್ಣಲ್ಲಿರೋ ಅಂಥ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ನಿಂಬೆಹಣ್ಣು ಕೂಡ ಚೆನ್ನಾಗಿ ಹಿಂಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ಒಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಈಗ 2 ಹೋಳು ನಿಂಬೆಹಣ್ಣು ಕೂಡ ಚೆನ್ನಾಗಿ ಹಿಂಡ್ಕೋಬೇಕು. ನಿಂಬೆಹಣ್ಣು, ಪುದೀನ, ಶುಂಠಿ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. ಅದು ಏನಂದರೆ ನಿಮಗೆ ಈಗ ಗೊತ್ತಾಗುತ್ತೆ ನಾನು ಏನು ಹಾಕ್ತಾಯಿದ್ದೀನಿ ಅಂತ. ಅದು ನಮಗೆ ತುಂಬ ಎನರ್ಜಿ ಕೊಡುತ್ತೆ, ಹಾಗೆ ಹೆಲ್ದಿ ಕೂಡ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾರಾದರೂ ಮನೆಗೆ ದಿಢೀರ್ ಅಂತ ಬಂದಾಗ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂದಾಗ ಈ ರೀತಿ ಮಾಡ್ಬೋದು. ಹಾಗೆ ನೀವು ಒಂದು ತುಂಡು ನಿಂಬೆಹಣ್ಣಿಂದು ಸಿಪ್ಪೆ ಕೂಡ ಹಾಕ್ಕೊಂಡ್ರೆ ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ನೋಡಿ, ಇಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಆದರೂ ಹಾಕ್ಕೊಬೋದು, ಇಲ್ಲ ಸಕ್ಕರೆ ಆದರೂ ಹಾಕ್ಕೊಬೋದು, ಅದು ನಿಮ್ಮಿಷ್ಟ. ಬಟ್ ಬೆಲ್ಲ ಹಾಕ್ಕೊಂಡ್ರೆ ನಮಗೆ ಹೆಲ್ದಿಯಾಗಿರುತ್ತೆ. ಹಾಗಾಗಿ ನೆಕ್ಸ್ಟು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ. ನಿಮ್ಮ ಮನೇಲಿ ಏನಾದರೂ ಐಸ್ ಕ್ಯೂಬ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಕೋಲ್ಡ್ ವಾಟರೇ ಹಾಕ್ಕೋಬೋದು. ನೋಡಿ, ಈಗ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ಪು ನೀರು ಸೇರಿಸ್ಕೊಳ್ಳಿ. ಈಗ ನೆಕ್ಸ್ಟು ಫ್ಲೇವರ್ಗೆ ಅಂತ 1-2ರಿಂದ 3 ಏಲಕ್ಕಿ ಹಾಕ್ಕೊಳ್ಳೋಣ. ಈಗ ನೋಡಿ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಏನು ಅಂತ ನೋಡಿ ಇದೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು. ನಿಮಗೆ ಇದಕ್ಕೆ ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ, ಹಾಗೆ ಎನರ್ಜಿ ಕೂಡ. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬೇರೆ ಜ್ಯೂಸ್ ಮಾಡಬೇಕು ಅಂದಾಗ ಈ ರೀತಿ ಸೇರಿಸ್ಕೊಂಡು ಮಾಡ್ಕೋಬೇಕು. ನೋಡಿ, ಈ ರೀತಿ ನೈಸಾಗಿ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ನಾವು ಈ ಮಿಕ್ಸಿ ಮಾಡಿರೋದೆಲ್ಲ ಶೋಧಿಸ್ಕೋಬೇಕು. ನೆಕ್ಸ್ಟು ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಗೆ ನೀರು ಸೇರಿಸ್ಕೋಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಎನರ್ಜಿ ಕೂಡ. ಯಾರಾದರೂ ನಮಗೆ ಮನೆಗೆ ದಿಢೀರಾಗಿ ಗೆಸ್ಟ್ ಬಂದರು ಅಂದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ. ನಾರ್ಮಲಾಗಿ ಯಾವಾಗಲೂ ನಿಂಬೆಹಣ್ಣು ಜ್ಯೂಸ್ ಮಾಡ್ತಾನೆ ಇರ್ತೀವಿ. ಈ ರೀತಿ ಪುದೀನ, ಶುಂಠಿ ಸೇರಿಸೋದ್ರಿಂದ ನಮಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಎಲ್ಲ ಸೋಸ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಈಗ ಇಷ್ಟು ಕ್ವಾಂಟಿಟಿಗೆ ಒಂದು 3 ಗ್ಲಾಸ್ ನೀರು ಇಡ್ಸತ್ತೆ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು, ಸ್ವಲ್ಪ ತೆಳ್ಳಗೆ ಬೇಕಾ ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇನ್ನು ಹೊಸದಾಗಿ ಇದೇ ರೀತಿ ವಿಡಿಯೋಗಳು ಬರಬೇಕು, ಇನ್ನೂ ಚೆನ್ನಾಗಿ ನಾವು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ, ಸಹಕಾರ ಎಲ್ಲ ತುಂಬ ಮುಖ್ಯ. ಹೆಚ್ಚು ಲೈಕ್ಸು, ಹೆಚ್ಚು ಸಬ್ಸ್ಕ್ರೈಬರ್ಸ್ ಬಂದಷ್ಟು ನಮಗೆ ಖುಷಿ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈಗ ಜ್ಯೂಸ್ ಎಲ್ಲ ರೆಡಿಯಾಗಿದೆ. ನಿಮಗೆ ಟೇಸ್ಟಿಗೆ ತಕ್ಕಂಗೆ ಬೆಲ್ಲ ಅಥವಾ ಸಕ್ಕರೆ ಸೇರಿಸ್ಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಮ್ಮ ಜ್ಯೂಸ್ ರೆಡಿಯಾಗಿದೆ. ಈಗ ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಹೆಲ್ದಿ ಕೂಡ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನೆಕ್ಸ್ಟ್ ಈಗ ಇನ್ನೊಂದೆರಡು ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೋಲ್ಡ್ ಆಗಿದ್ದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಸಮ್ಮರಲ್ಲಿ. ಹಾಗಾಗಿ ಫೈನಲಿ ಈಗ ಒಂದು ನಿಂಬೆಹಣ್ಣು ಕಟ್ ಮಾಡಿರೋ ಅಂಥ ಹೋಳನ್ನ ಇಡ್ತಾ ಇದ್ದೀನಿ ಅಲಂಕಾರಕ್ಕೆ. ಹಾಗೆ ಒಂದೇ ಒಂದು ಹೆಸರು ಪುದೀನ ಎಲೆ ಕೂಡ ಹಾಕ್ಕೊಬೇಕು, ಯಾಕಂದರೆ ಟೇಸ್ಟು ಕೊಡುತ್ತೆ, ಫ್ಲೇವರ್ಗೂ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಓಕೆ ಫ್ರೆಂಡ್ಸ್, ಫೈನಲಿ ಜ್ಯೂಸ್ ರೆಡಿಯಾಗಿದೆ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.